ಯಾರ್ರಿ ಇವ್ರ್ಯಾರ್ರಿ ನನ್ನ ಫೈಲ್ ಕ್ಲಿಯರ್ ಮಾಡಕ್ ಹೂ ಇಸ್ ಪ್ರದೀಪ್? ಇವ್ರ ಅಪ್ಪಂದ ಇಲಾಖೆ? ಸರ್ಕಾರದಲ್ಲಿ ನಿಯಮಗಳಿದೆ, ನಿಯಮದ ಪರವಾಗಿ ನಂದು ಮಾಡಬೇಕು, ಇನ್ಯಾರಿಗಾದ್ರೂ ಇದ್ರು ಮಾಡ್ಬೇಕು, ತಪ್ಪಿದ್ರೆ ಮಾಡಕ್ಕಾಗಲ್ಲ. ಹೂ ಇಸ್ ಈ ಟು ಕ್ಲಿಯರ್? ಸರ್ಕಾರ ಅವರಲ್ಲ. ಯಾವ್ದು ಆಲದ ಮರನೇ ಅಲ್ಲ ಅದು, ಅದ್ಯಾವ್ದೋ ಕಾಂಗ್ರೆಸ್ ಗಿಡನ ಬೆಳೆಸಿದ್ದೆ, ಅದನ್ನ ಕಿತ್ತಾಕೋ ಸ್ಟೇಜ್ ಬರ್ತದ ನಡೀರಿ. ಮಹಾತ್ಮ ಗಾಂಧೀಜಿ ಸ್ಟೇಡಿಯಂ ಇವರು ಇಷ್ಟ ದಿನ ಹೇಳ್ತಾ ಇದ್ರಲ್ಲ ವಿಬಿಜಿ ರಾಮ್ಜಿ ಬಗ್ಗೆ, ಈಗ ಹೇಳ್ರಪ್ಪ ಕಾಂಗ್ರೆಸ್ ತುಮಕೂರಿನಲ್ಲಿರೋ ಸ್ಟೇಡಿಯಂನ ಮಹಾತ್ಮ ಗಾಂಧೀಜಿ ಅವರ ಹೆಸರು ತೆಗೆದು ರಾಷ್ಟ್ರೀಯ ನಾಯಕರ ಹೆಸರಿಡಕ್ ಹೋಗಿದ್ದೀರಾ? ಯಾರ ಹೆಸರಿಡಕ್ ಹೋಗಿದ್ದೀರಿ? ಮತ್ತೆ ಇವಾಗ ನೀವ್ಯಾಕೆ ವಿಬಿಜಿ ರಾಮ್ಜಿ ಬಗ್ಗೆ ನೀವು ವಿರೋಧ ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಮ DNA ಅಲ್ಲೇ ಇದೆ. ನೀವು ನೆಹರು ಪಂಡಿತ್ ನೆಹರು ಅವ್ರ ಫ್ಯಾಮಿಲಿನ ಅಷ್ಟೇ ನೀವು ಹೆಸರುಗಳನ್ನ ಬಳಸೋದು. ಸಂಜಯ್ ಗಾಂಧಿ ದೇಶಕ್ಕೆ ಏನ್ರಿ ಮಾಡಿದ್ದಾರೆ? ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಂತ ಇಡ್ತೀರಿ. 25 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಲಕ್ಷಾಂತರ ಕೋಟಿಯ ಕೆಲಸ ಮಾಡಿದ್ದಾರೆ. ಒಂದು ಯೋಜನೆಗೆ, ಒಂದು ಕಟ್ಟಡಕ್ಕೆ ನರೇಂದ್ರ ಮೋದಿ ಅವರ ಹೆಸರಿದೆಯೇನ್ರಿ ದೇಶದಲ್ಲಿ? ಅವರು ಪ್ರಧಾನಮಂತ್ರಿ ಸ್ಥಾನವನ್ನ ಅಲಂಕಾರಿಕ ಸ್ಥಾನ ಅಂತ ಅನ್ಕೊಂಡಿಲ್ಲ, ಅವರು ಸೇವೆ ಅಂತ ತಿಳ್ಕೊಂಡಿದ್ದಾರೆ. ಇವರು ಸೇವೆ ಅಂತ ತಿಳ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಕುಟುಂಬ ಇದು ನಮ್ಮದು, ನಮ್ಮ ಚಕ್ರಾಧಿಪತ್ಯ ಅಂತೇಳಿ ಅವರು ಆ ಒಂದು ಗರ್ವದಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಬಿಜೆಪಿ ಹೈಜಾಕ್ ಮಾಡ್ತಿದೆ ಅಂತ. ಯಾವ್ದಪ್ಪ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ವಿಬಿಜಿ ರಾಮ್ಜಿ ನಾನು ಸುದೀರ್ಘವಾಗಿ ನಿಮ್ಗೆ ಹೇಳ್ತೀವಿ ಅದ್ರದ್ದು ಏನು ನಾನು ನೋಡಿಲ್ಲ ಅವ್ರು ಏನ್ ಹೇಳಿದ್ದಾರೆ. ಆದ್ರೆ ಯಾವ್ದು ನಮ್ಮ ಪುರದಗಡ್ಡೆ ಗ್ರಾಮದಲ್ಲಿ ನಮ್ಮ ಯುವ ಮುಖಂಡರುಗಳು ಸುನಿಲ್ ಅವರು, ರವಿ ಅವರು, ನಮ್ಮ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಇವತ್ತು ಗೋದಾನ ಮಾಡುವಂತ ಕಾರ್ಯಕ್ರಮ ಆಗಿದೆ. ಇವತ್ತು ಸುಮಾರು ಈ ಗ್ರಾಮದ ಅರ್ಧದಷ್ಟು ಜನರಿಗೆ, ಕುಟುಂಬಗಳಿಗೆ ಉಚಿತವಾಗಿ ಗೋದಾನವನ್ನ ಮಾಡಿ ಇವತ್ತು ಸಂಸ್ಕಾರವನ್ನ ಮೆರೆದಿದ್ದಾರೆ, ಸಂಸ್ಕೃತಿಯನ್ನ ಗಟ್ಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ದೇಶದ. ತಮಗೆಲ್ಲ ಗೊತ್ತಿರೋಂಗೆ ಗೋದಾನ ಎಲ್ಲ ದಾನಗಳಿಗಿನ್ನ ಒಂದು ಸರ್ವಶ್ರೇಷ್ಠ ದಾನ ಆಗಿದೆ. ಯಾಕೆಂದ್ರೆ ಹಸು ಎಂತ ಪ್ರಾಣಿ ಅಂತಂದ್ರೆ ಏನು ಕೇಳಲ್ಲ, ಜಗಳ ಮಾಡಲ್ಲ, ಬೇಡದಿಲ್ಲ, ಬರೀ ಕೊಡೋದೆ, ತ್ಯಾಗದ ಪ್ರತೀಕ ಹಸು. ಬರೀ ಕೊಡೋದೆ, ಹಾಲು ಕೊಡುತ್ತೆ, ಇವತ್ತು ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಬೆಣ್ಣೆ ಕೊಡುತ್ತೆ, ರೈತನಿಗೆ ಸಗಣಿ ಕೊಡುತ್ತೆ, ರೈತನಿಗೆ ಗೋಮೂತ್ರ ಕೊಡ್ತದೆ. ಆ ಗೋಮೂತ್ರ ಇವತ್ತು ಎಷ್ಟೋ ಔಷಧಿಗಳಿಗೆ ಇವತ್ತು ಅದನ್ನು ಉಪಯೋಗ ಮಾಡುವಂತ ಇವತ್ತು ವ್ಯವಸ್ಥೆ ಇದೆ. ಹಾಗಾಗಿ ಗೋಮಾತೆಯ ಸೇವೆಯ ಜೊತೆಗೆ ಇವತ್ತು ಬದುಕು ಕಟ್ಟಿಕೊಡುವಂತ ಕೆಲಸ ಇವತ್ತು ಈ 35 ಕುಟುಂಬಗಳಿಗೆ ಏನು ಇವತ್ತು ಆ ಕುಟುಂಬಕ್ಕೆ, ಆ ಜೀವನಕ್ಕೆ ಸಹಾಯ ಆಗುವಂತ ಒಂದು ಗ್ಯಾರಂಟಿ, ಬದುಕಿಗೆ ಗ್ಯಾರಂಟಿ, ಜೀವನಕ್ಕೆ ಗ್ಯಾರಂಟಿ ಕೊಡುವಂತ ಒಂದು ಯೋಜನೆಯನ್ನ ಇವತ್ತು ಗೋದಾನ ಮೂಲಕ ಕೊಟ್ಟಿದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಇಂಥ ಯುವಕರು ಮತ್ತಷ್ಟು ಎಲ್ಲ ಗ್ರಾಮಗಳಲ್ಲಿ ಬಂದು ಮುಂದೆ ಪರರಿಗೆ ಉಪಯೋಗ, ಪರರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಈ ರೀತಿಯ ಮಾನವತಾ ಲಕ್ಷಣಗಳನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯುವಕರು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷ ಆಗಿದೆ. ಗೋವನ್ನ ಬಹಳ ಪೂಜ್ಯ